ನಾವು ಮಾತಾಡ್ತಾ ಇರೋದು ಶ್ರೀ ವಿದ್ಯಾಧರನಾಥ ಸ್ವಾಮೀಜಿಯವರು, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ. ಇವತ್ತು ತಾರೀಕು 1 ಆಗಸ್ಟ್ 2024ನೇ ಇಸ್ವಿ. ನಾವು ಶೇಖರ್ ಸ್ವಾಮೀಜಿಯವ್ರಿಗೆ ಹೇಳಿದ್ದೆ, ಅಂದರೆ ನಮ್ಮ ಆದಿಚುಂಚನಗಿರಿ ಶಾಖಾ ಮಠದ ಕುಂಬ್ಳಗೂಡು ಸ್ವಾಮೀಜಿಯವರು ಇದ್ದಾರಲ್ಲ, ಶೇಖರ್ ಸ್ವಾಮೀಜಿ ಅವ್ರಿಗೆ ಹೇಳಿದ್ವಿ, ಆಲ್ ಇಂಡಿಯಾ ಪ್ರೆಸ್ ಮೀಟ್ ಬನ್ನಿ ಚರ್ಚೆ ಮಾಡೋಣ ಅಂತಲೂ ಕೂಡ ನಾವು ಹೇಳಿದ್ರಿ. ಯಾಕಂದರೆ ಅಲ್ಲಿ ಕೂತ್ಕೊಂಡು ಅದಂತೆ ಇದಂತೆ ಅಂತ ಹೇಳೋದು ಇವೆಲ್ಲ ಮಾಡ್ತಿದ್ರು. ನಮ್ಮ ಗಮನಕ್ಕೆ ಯಾವಾಗ ಬಂದಾಗ ನಾವು ಈ ಥರ ಹೇಳಿದ್ವಿ. 2 ವರ್ಷ ಆಯ್ತು ಈ ಥರ ಹೇಳಿ, ಬನ್ನಿ ಆಲ್ ಇಂಡಿಯಾ ಪ್ರೆಸ್ ಮೀಟ್ ಚರ್ಚೆಗೆ ಅಂತ. ಇದುವರೆಗೂ ಸದ್ದಿಲ್ಲ. ಈಗ ಅದು ಮಾತಾಡ್ತಿರೋದು 2 ವರ್ಷ ಆಯಿತು, ಅದನ್ನು ಕೂಡ ಮಾತಾಡಿ, ಆಡಿಯೋ ಮುಂದೆ ಇದೆ. ಆ ಥರ ಅಲ್ಲಿ ಕರೆಯೋದು ಇಲ್ಲಿ ಕರೆಯೋದು ಈ ಥರ. ಮಾಧ್ಯಮದವರು ಕೂಡ ಕೆಲವ್ರು ಹೇಳಿದ್ರು, ಬರೀ ಕೇಳಿ ಸ್ವಾಮಿ ಅಂತ. ನಾವು ಹೇಳ್ದು ಮಾಧ್ಯಮದವ್ರಿಗೆ, ನೀವು ಕರೀರಿ, ಕೂರಿಸಿರಿ ಅವ್ರನ್ನ, ಗೊತ್ತಾಗುತ್ತೆ ಯಾರು ಸಾಚರು ಯಾರು ಏನು ಅಂತ. ಅವ್ರು ಬರೋಕ್ಕೆ ರೆಡಿ ಇಲ್ಲ ಅಂತ ಕೆಲವು ಮಾಧ್ಯಮದವರು. ಬರೋಕ್ಕೆ ರೆಡಿ ಇಲ್ಲ ಅಂದರೆ ಸರಿ ಇಲ್ಲ ಅಂತಲೇ ಅರ್ಥ ತಾನೆ, ಇನ್ನೇನು. ಸರಿ ಇದ್ದರೆ ಬರಲಿ, ಬೇಕಂದರೆ ನಾಳೆನೇ ಆಗಸ್ಟ್ 2ನೇ ತಾರೀಕೆ ಬರಲಿ. ಇನ್ನು ನಾವು ಮೌನವಾಗಿದ್ದಷ್ಟು ಇವರು ಇನ್ನು ಇದೇ ಥರ ಅವರಂತೂ ಸರಿ ಇಲ್ಲ, ಈ ಸರಿಗಿರೋರ್ನೂ ಸರಿ ಇಲ್ಲ ಅಂತ ಹೇಳ್ಕೊಂಡು ಪ್ರಚಾರ ಮಾಡಿಕೊಂಡು ಅವ್ರನ್ನ ಸಾಯಿಸ್ಕೊಂಡು ಅವ್ರ ಮೇಲೆ ಅಪಪ್ರಚಾರ ಮಾಡಿಕೊಂಡು ಜೀವನ ಮಾಡೋವಂಥ ಪ್ರವೃತ್ತಿ ಅವ್ರದ್ದು. ಇಲ್ವಾ, ಗಂಭೀರವಾಗಿ ಸುಮ್ಮನೆ ಇರಬೇಕು. ಅದು ಬಿಟ್ಬಿಟ್ಟು ನಮ್ಮ ತಂಟೆಗೆ ಬಂದರೆ ನಾವು ಸುಮ್ಮನೆ ಇರ್ತೀವ? ನಾವು ಸುಮ್ಮನೆ ಇರಬೇಕಾ?